ಈಗಿನ ದಿನದಲ್ಲಿ ನಾವು ಫೋನನ್ನು ಯೂಸ್ ಮಾಡ್ತಾ ಇದ್ದೀವೋ ಅಥವಾ ಫೋನೇ ನಮ್ಮನ್ನು ಯೂಸ್ ಮಾಡ್ತಾ ಇದೆಯಾ ಗೊತ್ತಾಗ್ತಿಲ್ಲ. ಫೋನ್ ಅಡಿಕ್ಷನ್ ಯಾವ ಲೆವೆಲ್ಗೆ ಆಗಿದೆ ಅಂದರೆ ನಮಗೆಲ್ಲ ಗೊತ್ತು, ಟೈಮ್ ವೇಸ್ಟ್ ಆಗ್ತಿದೆ ಅಂತ ಗೊತ್ತು, ನಮ್ಮ ರಿಲೇಷನ್ಶಿಪ್ಸ್ ಹಾಳಾಗ್ತಾ ಇದೆ ಫೋನ್ ಅಡಿಕ್ಷನಿಂದ, ಬಾಂಡಿಂಗ್ ಹಾಳಾಗ್ತಾ ಇದೆ, ಹೆಲ್ತ್ ಹಾಳಾಗ್ತಾ ಇದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ತುಂಬ ರೇಡಿಯೇಷನ್ಸು ಕಣ್ಮೇಲೆ ಬೀಳೋದ್ರಿಂದ ನಾವು ಸಫರ್ ಆಗ್ತೀವಿ. ಮುಂದೆ ಒಂದೊಂದು ದಿನ ವಿಷನ್ ಕಡಿಮೆ ಆಗುತ್ತೆ, ಎಲ್ಲನೂ ಗೊತ್ತು. ಬಟ್ ಎಲ್ಲ ಗೊತ್ತಿದ್ರೂ ಕೂಡ ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಕೆಲವರು ಬೇಗನೆ ಅದೇ ರಿಯಲೈಸ್ ಮಾಡ್ಕೊಂಡಿದ್ದೀವಿ ಈ ನಡುವೆ ಎಲ್ಲ. ಅಪ್ಪ ಇಲ್ಲಪ್ಪ ನಾವು ಜಾಸ್ತಿ ಫೋನ್ಗೆ ಅಡಿಕ್ಟ್ ಆಗೋಗ್ತಾ ಇದ್ದೀವಿ, ನಾವು ಕಡಿಮೆ ಮಾಡ್ಕೋಬೇಕು ಅಂತ ಎಷ್ಟೋ ಜನ ಅದನ್ನು ರಿಯಲೈಸ್ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ನ ಅಂತ ತೋರಿಸಿದ್ದಾರೆ. ಫಸ್ಟ್ ನಾನೇ ಎಕ್ಸಾಂಪಲ್ ಕೊಡ್ತೀನಿ. ಒಂದು 2-3 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ, ಯಾವ ಲೆವೆಲ್ಗೆ ಫೋನ್ ಅಡಿಕ್ಟೆಡ್ ಆಗಿದ್ದೆ ಅಂದರೆ ನಿಯರ್ಲಿ 6 to 7 hours ನನ್ನ ಫೋನಲ್ಲೇ ಇರ್ತಿದ್ದೆ. ವೆಬ್ ಸೀರೀಸ್ ಅಂತೆ, ಶಾರ್ಟ್ ಫಿಲಮ್ಸ್ ಅಂದರೆ ನಾನು ವರ್ಕಿಂಗ್ ಆಗ್ತಿರಲಿಲ್ಲ. ಒಂದು 3 years ಬ್ಯಾಕ್ ಅಂದ್ಕೊಳ್ಳಿ, ನಮ್ಮ ಮಗಳು ಚಿಕ್ಕವಳಿದ್ಲಲ್ಲ, ಅದಕ್ಕೆ ನನಗೆ ಆಪ್ಷನ್ ಇರಲಿಲ್ಲ, ನಾನು ವರ್ಕ್ ಮಾಡ್ತಿರ್ಲಿಲ್ಲ. ಮನೇಲಿ ಬೆಳಗ್ಗೆ 8 ಗಂಟೆಗೆಲ್ಲ ಅಡುಗೆ ಅದು ಇದು ಎಲ್ಲ ಮುಗಿದೋಗಿರ್ತಿದ್ದು. 8 o'clock ಅಷ್ಟೊತ್ತಿಗೆ ಮನೆ ಫುಲ್ ನೀಟು. ಇನ್ನು ಏನು ಮಾಡೋದು, 8 o'clock ಸಂಜೆ 4 o'clock ಮನೇಲಿ ಮಕ್ಕಳು ಬರೋವರೆಗೂ ಇನ್ನೇನು ಟೈಮ್ ಇದಿಲ್ಲ, ಇನ್ನೇನು ವರ್ಕಿಂಗಿಗೂ ಮಾಡ್ತಿರ್ಲಿಲ್ವ. ಅದಕ್ಕೆ ವೆಬ್ ಸೀರೀಸ್ ಅಂತೆ, ಎಂಟರ್ಟೈನ್ಮೆಂಟ್ ಅಲ್ವಾ, ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ಒಂದಾದ್ಮೇಲೆ ಒಂದು. ಈಗ ರೀಲ್ಸ್ ಬಂದಮೇಲಂತೂ ಇನ್ನೂ ಜಾಸ್ತಿ ನೋಡೋಕ್ಕೆ ಟ್ರೈ ಮಾಡ್ತಿದ್ವಿ. ಏನೋ ಒಂಥರ ಮೂಡೌಟ್ ಆಗ್ತಿರುತ್ತೆ, ಸ್ವಲ್ಪ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ನೋಡ್ತೀವಿ ಮೊಬೈಲು. ಬಟ್ ಅದೆಷ್ಟು ಮೆಂಟಲ್ ಸ್ಟ್ರೈನ್ನ ಕ್ರಿಯೇಟ್ ಮಾಡುತ್ತೆ. ಮೂಡ್ ಫ್ರೆಶ್ ಆಗೋಕ್ಕೆ ಅಂತ ನೋಡೋಕ್ಕೆ ಹೋಗ್ತೀವಿ, ಬಟ್ ಅದು ಒಂದಾದ್ಮೇಲೆ ಒಂದು 5 ನಿಮಿಷಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಅದು ನೋಡಿದ್ರೆ 20 ನಿಮಿಷ, 30 ನಿಮಿಷ, 2 hour, 3 hour ಯಾವಾಗ ಟೈಮ್ ಹೋಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಹೇಗೆ ಈ ಫೋನ್ ಅಡಿಕ್ಷನ್ನ ದೂರ ಮಾಡೋದು ಅಂತ ಇವತ್ತಿನ ಬ್ಲಾಗು ಕಂಪ್ಲೀಟಾಗಿ ನೋಡಿ ಆಯಿತಾ. ಒಂದು ಸಿಂಪಲ್ ಫೋನ್ ಅಡಿಕ್ಷನ್ ಅಂತ ಹೇಳ್ತೀವಿ, ಬಟ್ ಇದರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಸ್ಟೂಡೆಂಟ್ಸ್ಗಿರ್ಬೋದು, ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್, ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಲ್ಲ, ಈ ಥರ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ವಯಸ್ಸಾದವ್ರಿಗೆ ಅಂತಲ್ಲ. ಫೋನ್ ಅಡಿಕ್ಷನ್ನು ಈಗಲೂ ನೋಡಿದ್ದೀನಿ, ವಯಸ್ಸಾದವರು ಕೂತ್ಕೊಂಡು ಶಾರ್ಟ್ಸ್ ಮೇಲೆ ಶಾರ್ಟ್ಸು, ರೀಲ್ಸ್ ಮೇಲೆ ರೀಲ್ಸು. ಮಕ್ಕಳು ಅಷ್ಟೇ, ಒಂದು 2 ವರ್ಷ 1.5 ವರ್ಷ ಮಕ್ಕಳು ಕೂಡ ಏನು ಇನ್ನೊಂದು 9 ತಿಂಗಳು 9 ತಿಂಗಳು ಮಕ್ಕಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದೆಲ್ಲ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಇದನ್ನು ಹೇಗೆ ತಡೆಗಟ್ಟೋದು ಅಂತ ಮೇನ್ಲಿ ಹೌಸ್ ವೈಫ್ಗಳು ಮತ್ತು ಸ್ಟೂಡೆಂಟ್ಸ್ ನೀವು ನೋಡಿದ್ರೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗನ ಈ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು. ಅಥವಾ ನೀವೇ ಜಾಸ್ತಿ ನೋಡ್ತಿದ್ದೀರಾ ಅಂದರೆ ನೀವೇ ಇದನ್ನು ಯೂಸ್ ಮಾಡಿಕೊಂಡು ಡೆಫಿನೆಟ್ಟಾಗಿ ವರ್ಕ್ ಆಗುವಂಥ ಟಿಪ್ಸ್ ಇದು, ಓಕೆನಾ. ಯಾಕೆಂದರೆ ಸುಮಾರು ಜನ ಹೇಳ್ಬಿಡ್ತಾರೆ ಅನ್ಇನ್ಸ್ಟಾಲ್ ಮಾಡಿಬಿಡಿ, ಅದು ಮಾಡಿಬಿಡಿ, ಇದು ಮಾಡಿಬಿಡಿ. ಅವೆಲ್ಲ ವರ್ಕ್ ಆಗೋಲ್ಲ. ಪ್ರಾಕ್ಟಿಕಲ್ಲಾಗಿ ನಾನು ಏನು ಫಾಲೋ ಮಾಡಿದೆ, ಈಗ ಕಡಿಮೆ ಅಂದರೂ ನಾನು ತೋರಿಸ್ತೀನಿ ಮುಂದೆ ನಾನು ಎಷ್ಟು ಸ್ಕ್ರೀನ್ ಟೈಮ್, ಈಗ ಡೈಲಿ ಎಷ್ಟು ಸ್ಕ್ರೀನ್ ಟೈಮ್ ಇರುತ್ತೆ ನಂದು. ನಾನು ಯೂಟ್ಯೂಬರ್ ಬೇರೆ ಆಗಿರೋದ್ರಿಂದ ನಂದು ಮೊಬೈಲ್ ಕ್ಯಾಮ್ರಾ ಆನಾಗೇ ಇರುತ್ತೆ. ಆ ಕ್ಯಾಮ್ರಾ ಆನ್ ಇದ್ದರೂ ಕೂಡ ನಂದು ಎಷ್ಟಿರುತ್ತೆ ಸ್ಕ್ರೀನ್ ಟೈಮು ಅಂತ ಮುಂದೆ ತೋರಿಸ್ತೀನಿ ನಾನು. ಸೊ ಕಂಪ್ಲೀಟಾಗಿ ನೋಡಿ, ಪ್ರತಿಯೊಂದು ಟಿಪ್ಪು ನಿಮಗೆ ವರ್ಕ್ ಆಗುವಂಥ ಟಿಪ್ಪೇನೆ. ಇವೆಲ್ಲನೂ ಫಾಲೋ ಮಾಡಿದ್ರೇ ನಾವು ಸ್ವಲ್ಪ ಫೋನ್ ಅಡಿಕ್ಷನ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ಬೋದು. ಫಸ್ಟು ನಮಗೆ ರಿಯಲೈಸ್ ಆಗಬೇಕು ನಾವು ಫೋನ್ ಅಡಿಕ್ಟ್ ಆಗಿದ್ದೀವಿ ಅಂತ. ನಾವು ಯಾವ್ದಾನ ಪರ್ಸನ್ಗೆ ಕೇಳ್ತೀವಿ, ನೀನು ಫೋನ್ ಅಡಿಕ್ಟ್ ಆಗಿದೆಯಾ ಅಂತ. ಆ ಪರ್ಸನ್ ಹೇಳ್ತಾನೆ, ಇಲ್ಲಪ್ಪ ನನಗೆ ಫೋನ್ ಅಡಿಕ್ಷನ್ ಅಂತೂ ಏನೂ ಇಲ್ಲ ಅಂತ ಹೇಳ್ತಾರೆ. ಬಟ್ ನೀ ಎಷ್ಟು ಅವರ್ಸ್ ನೋಡ್ತೀಯಾ ಡೈಲಿ ಅಂದರೆ ಒಂದು 6-7 ಗಂಟೆ ಟೈಮ್ ನೋಡ್ತೀನಿ ಅಂತ. ನೀನು ಗೊತ್ತು ತಾನೇ ಅಷ್ಟೊಂದು ಯೂಸ್ ಮಾಡೋದು ಕಡಿಮೆ, ಅದು ಜಾಸ್ತಿ ಒಳ್ಳೆಯದಲ್ಲ ಅಂತ. ನನಗೆ ಗೊತ್ತು, ಬಟ್ ಹಾಗಂತ ಆ ಥರ ಹೇಳ್ತಾ ಇದ್ರೆ ಅಂದರೆ ಅಷ್ಟೊಂದು ಯೂಸ್ ಮಾಡ್ತಿದ್ಯಲ್ಲ, ಬಿಡಬೇಕಲ್ವ ನೀನು, ಅಷ್ಟೊಂದು ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಗೊತ್ತು, ಬಟ್ ಯಾಕೆ ಬಿಡ್ಬೇಕು ನಾನು ಅಂತ ಕೇಳ್ತಾರೆ. ಅಂದರೆ ಕೆಲವು ಎಷ್ಟು ಅಡಿಕ್ಟ್ ಆಗಿ ಹೋಗಿರ್ತಾರೆ ಅಂದರೆ ಅಡಿಕ್ಟ್ ಆಗಿರ್ತಾರೆ, ಬಟ್ ಆದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವರು, ರಿಯಲೈಸ್ ಮಾಡ್ಕೊಳ್ಳಲ್ಲ. ನಾವು ಫೋನ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತ ರಿಯಲೈಸೇ ಮಾಡ್ಕೊಳ್ಳಲ್ಲ ಅವರು. ಅವ್ರಿಗವರೇ ರಿಯಲೈಸ್ ಮಾಡಿಕೊಂಡು ಇಲ್ಲಪ್ಪ ನಾನು ಫೋನ್ಗೆ ಅಡಿಕ್ಟ್ ಆಗಿದ್ದೀನಿ, ನಾನು ಇದನ್ನು ಗ್ರ್ಯಾಜುಲಿ ಕಡಿಮೆ ಮಾಡ್ಕೋಬೇಕು ಅಂತ ಅವ್ರಿಗೇ ಒಳಗಡೆ ಅನಿಸೋವರೆಗೂ ಯಾವುದೋ ಒಂದು ಮೋಟಿವೇಶನ್ ವೀಡಿಯೋನೋ ಏನೋ ಒಂದು ನೋಡೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 ಗಂಟೆ ಟೈಮ್ ಅಥವಾ 6 ಗಂಟೆ ಟೈಮು ಫೋನ್ನ ಮುಟ್ಟಲ್ಲ. ಕೆಲವರು ಇನ್ನೂ ಯಾವ ಲೆವೆಲ್ಗೆ ಅಡಿಕ್ಟ್ ಆಗಿರ್ತಾರೆ ಅಂದರೆ ಈ ವಿಡಿಯೋ ಫಾರ್ ಎಕ್ಸಾಂಪಲ್ ಹೌ ಟು ಅವಾಯ್ಡ್ ಅಥವಾ ಹೌ ಟು ರಿಮೂವ್ ಫೋನ್ ಅಡಿಕ್ಷನ್, ಇದನ್ನೆಲ್ಲ ನೋಡ್ಬಿಟ್ಟು ಒಂದು 5 ನಿಮಿಷ ಸುಮ್ಮನೆ ಇರ್ತಾರೆ ಅಷ್ಟೇ. ಅದೆಲ್ಲನೂ ನಿಮ್ಮ ವಿಲ್ ಪವರ್ ನಿಮಗೆ ಅನಿಸ್ಬೇಕು. ಟ್ರೂ ಆಗಿ ನಿಮ್ಗೆ ಅನಿಸ್ದಾಗ ಹೇಗೆ ನನಗೆ ಅನಿಸ್ತು, ಇಲ್ಲಪ್ಪ ಏನು ಕೆಲಸ ಇಲ್ಲ, ಏನು ಪ್ರೊಡಕ್ಟಿವಿಟಿ ಇಲ್ಲ, ವೇಟ್ ಗೇನ್ ಆಗೋದು, ಮೆಂಟಲಿ ಸ್ಟ್ರೆಸ್ ಆಗೋದು, ಒಂಥರ ಸ್ಟ್ರೇನ್ ಅನ್ಸೋದು, ಏನು ಕೆಲಸ ಮಾಡಿದ್ರೆ ಸ್ಟ್ರೇನ್ ಅನ್ಸ್ಕೋತೀವಿ. ಆಮೇಲೆ ಝೀರೋ ಪ್ರೊಡಕ್ಟಿವಿಟಿ, ಏನೊಂಥರ ನಂಬಾಗೆ ಒಂದೇ ಜಾಗದಲ್ಲಿ ಕೂತಿರ್ತೀವಿ, ಏನು ಆ್ಯಕ್ಟಿವ್ನೆಸ್ ಇಲ್ಲ, ಲೇಸಿನೆಸ್ಸು. ಇದೆಲ್ಲದಕ್ಕೂ ಮೇನ್ ರೀಸನ್ನೇ ಫೋನು. ಅದು ನಮ್ಗೆ ಗೊತ್ತು, ಎಲ್ಲ ಗೊತ್ತಿದ್ದು ತಪ್ಪು ಮಾಡ್ತಿರೋದು ಅಂದರೆ ಈ ಫೋನ್ ವಿಷಯದಲ್ಲಿ.
ಸೊ ಅದರಿಂದ ಫಸ್ಟ್ ಟಿಪ್ ಏನು ಅಂದರೆ ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ಸೆಲ್ಫ್ ವಿಲ್ ಪವರ್. ನಾನು ಬಿಡಲೇಬೇಕು, ಏನೇ ಇದ್ದರೂ ನಾನು ಈ ಫೋನ್ ಅಡಿಕ್ಷನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ನೀವು ಅಕ್ಸೆಪ್ಟ್ ಮಾಡಿಕೊಡದೇ ಇದ್ದರೂ ಅದನ್ನು ರಿಯಲೈಸ್ ಮಾಡಿಕೊಂಡು ಅದನ್ನು ಬಿಟ್ಬಿಡಬೇಕು. ನಾವು ಫೋನ್ ಏನೇನಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ರೀಪ್ಲೇಸ್ಮೆಂಟ್ ಹುಡುಕಬೇಕು. ನಮಗೆ ಎಂಟರ್ಟೈನ್ಮೆಂಟ್ ಬೇಕು, ಅಲಾರಾಮ್ ಬೇಕು, ಇದಕ್ಕೆಲ್ಲ ನಾವು ಫೋನ್ನ ಯೂಸ್ ಮಾಡ್ತೀವಿ. ಅಲಾರಾಮ್ಗೆ ಒಂದು ಚಿಕ್ಕ ಗಡಿಯಾರ ಇಟ್ಕೊಂಡೆ ನಾನು, ಆಯಿತಾ. ಈಗ ಯೂಸ್ ಮಾಡ್ತೀನಿ ನಾನು, ಅಲಾರಾಮ್ ಯೂಸ್ ಮಾಡ್ತೀನಿ. ಈಗ ಇದೇನು ಗೊತ್ತಾ, ಈಗ ಒನ್ಸ್ ನಾವು ಅಡಿಕ್ಷನ್ ಬಿಟ್ಬಿಟ್ರೆ ಮತ್ತೆ ನಾವು ಯೂಸ್ ಮಾಡಲ್ಲ. ಅದೇನೋ ಕುಡಿಯೋದು ಬಿಟ್ಬಿಟ್ರೆ ಮತ್ತೆ ಕುಡಿಬೇಕು ಅಂತ ಅನಿಸಲ್ಲ ನೋಡಿ. ಅದೇ ಥರ ಈ ಫೋನ್ ಅಡಿಕ್ಷನ್ನು ಒಂದು ಸತಿ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್, ನಮ್ಮ ಮೈಂಡ್ ಮೇಲೆ ನಮಗೆ ಕಂಟ್ರೋಲ್ ಬಂದುಬಿಟ್ರೆ ಅಂದರೆ ನಾವು ಮತ್ತೆ ಯೂಸ್ ಮಾಡಬೇಕಂತ ಅನಿಸಿದ್ರು ಕೂಡ ನಾವು ಮಾಡಲ್ಲ. ನಮ್ಮ ಮೈಂಡ್ ಕಂಟ್ರೋಲ್ ನಮಗಿರುತ್ತೆ. ಸೊ ಈ ನಾವು ಎಲ್ಲೆಲ್ಲಿ ಫೋನ್ನ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ರೀಪ್ಲೇಸ್ಮೆಂಟ್ ಹುಡ್ಕೋಬೇಕು. ನಮಗೆ ಎಂಟರ್ಟೈನ್ಮೆಂಟ್ ಬೇಕಾ, ಸ್ವಲ್ಪ ಟಿ ವಿ ನೋಡಿದ್ರೆ ಆಯಿತು. ಟಿ ವಿ ಇಸ್ ಫಾರ್ ಬೆಟರ್ ದೆನ್ ಮೊಬೈಲ್. ಅಟ್ಲೀಸ್ಟ್ ನಾವು ಒಂದು ಡಿಸ್ಟೆನ್ಸೆಲ್ಲ ಕೂತ್ಕೊಂಡು ನೋಡ್ತೀವಿ. ನಾನು ಹೇಳ್ದಂಗೆ ಮಕ್ಕಳು ಅಲಾರಾಮು ಅಷ್ಟೇ, ಅಲಾರಾಮ್ ಬದಲು ಒಂದು ಕ್ಲಾಕ್, ಚಿಕ್ಕ ಕ್ಲಾಕು, ಏನಿಗೆ 200-300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದೊಂದು ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಲಾರಾಮ್ ಆಫ್ ಮಾಡೋಕ್ಕೆ ಅಂತ ಎದ್ದೇಳ್ತೀವಿ. ಬೆಳಗ್ಗೆಯಿಂದನೇ ಸ್ಟಾರ್ಟು ಸ್ನೂಸ್ ಮಾಡೋಕ್ಕೆ ನೋಡ್ತೀವಿ, ಅಂದರೆ ಅಲಾರಾಮ್ ಮತ್ತೆ ಟೈಮ್ನ ಚೇಂಜ್ ಮಾಡಿ ಮತ್ತೆ ಮಲ್ಕೋತೀವಿ. ಮತ್ತು ಎದ್ದಿದ ತಕ್ಷಣ ಇನ್ನೇನು ಎದ್ದೇಳ್ತೀವಿ ಅಂದರೆ ಒಂದಾದ್ಮೇಲೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ, ಅದನ್ನು ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಸೊ ಅದೆಷ್ಟು ಡೇಂಜರ್ ಆಗುತ್ತೆ ಗೊತ್ತಾ. ಅದೊಂದು ಸ್ಟಾರ್ಟಿಂಗ್ ಒಂದು 5 ನಿಮಿಷ ನೋಡ್ತೀವಿ ಅಂತ ಕೂತ್ಕೊಳ್ತೀವಿ, ಇದರಿಂದ ಅದು ಯಾವಾಗ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ನೆಕ್ಸ್ಟ್ ಬಂದು 5 ಮಿನಿಟ್ಸ್ ರೂಲ್. ಇದಂತೂ ನನಗೆ ಕಂಪ್ಲೀಟಾಗಿ ಅಪ್ಲೈ ಆಯಿತು. ಈಗ ನನ್ನ ಎಕ್ಸಾಂಪಲ್ಲು ಏನೋ ಅನಿಸ್ತಾ ಇದೆ, ನನಗೆ ಫೋನ್ ನೋಡಬೇಕು ಅಂತ ಅನಿಸ್ತಾ ಇದೆ. ಫೋನ್ನ ಹತ್ತಿರ ಇದ್ದರೂ ಕೂಡ ಒಂದು 5 ನಿಮಿಷ ಥಿಂಕ್ ಮಾಡಿ, 5 ನಿಮಿಷ ಥಿಂಕ್ ಮಾಡಿ. ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ನಮ್ಮ ಮನಸ್ಸು 5 ನಿಮಿಷದಲ್ಲಿ ನಮ್ಮ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಓದಬೇಕು ಅಂತ ನಾನು ಅಂದ್ಕೊಂಡಾಗ ಒಂದು 5-10 ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಹೋಗಿ ಓದ್ಬಿಡ್ಬೇಕು. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು, ಆಯಿತಾ. ಅಡುಗೆ ಮಾಡಬೇಕು ಅಂತ ಮೂಡ್ ಬಂದಿದ ತಕ್ಷಣ ಒಂದು 5-10 ನಿಮಿಷದಲ್ಲಿ ಹೊರಗಡೆ ಹೋಗಿ ಪ್ರಾಕ್ಟಿಕಲಿ ಇದು ಹಂಗೇ ನಮ್ಮ ಬ್ರೈನ್ ವರ್ಕ್ ಆಗೋದು. 5-10 ನಿಮಿಷ ಆಯಿತು ಡಿಲೇ ಮಾಡಿದ್ವಿ ಅಂದರೆ ಅದು ಇಂಟ್ರೆಸ್ಟ್ ಕಳ್ಕೊಂಬಿಡುತ್ತೆ. ಅದನ್ನೇ ನಾವು ಫೋನ್ಗೂ ಯೂಸ್ ಮಾಡ್ಕೋಬೇಕು. ಆ ಫೋನ್ ಲಾಕ್ನೇ ಓಪನ್ ಮಾಡಬಾರ್ದು. ಒಂದು 5 ನಿಮಿಷ ನಾವು ಥಿಂಕ್ ಮಾಡಬೇಕು, ಅಯ್ಯೋ ನಾವು ಫೋನ್ ಯೂಸ್ ಮಾಡಬೇಕಾ, ಇದರಿಂದ ಏನಾದರೂ ಯೂಸ್ ಇದೆಯಾ ಅಂತ. 5 ಮಿನಿಟ್ಸ್ ರೂಲ್ ಅಂತ ಹೇಳ್ತಾರೆ. ಈ ರೀತಿ 5 ಮಿನಿಟ್ಸ್ ರೂಲ್ ನಿಮಗೇನೋ ಜೆನ್ಯೂನಾಗಿ ಯೂಸ್ ಇದೆ, ನನಗೆ ತುಂಬಾ ಸ್ಟ್ರೈನ್ ಆಗಿದೆ, ಒಂದು 20 ನಿಮಿಷ ನಾನು ನೋಡ್ತೀನಿ ಅಂತ ಇದ್ದರೆ ಸೊ ಸರಿ, ಆಗ ನಿಮಗೆ ಆ 5 ಮಿನಿಟ್ಸಲ್ಲಿ ರಿಯಲೈಸ್ ಆಗುತ್ತೆ, ಇಲ್ಲ ಯೂಸ್ ಆಗುತ್ತೆ. ಈಗ ನಾನು ಎಷ್ಟೊಂದು ನಾನು ಯೂಸ್ಫುಲ್ ನೋಡ್ತಾ ಇರ್ತೀನಿ, ಒಂದು ಸತಿ ಥಿಂಕ್ ಮಾಡ್ತೀನಿ ಬೇಕಾ ಅಂತ, ಕೆಲವು ಸತಿ ಯೂಸ್ಲೆಸ್ಸು ನೋಡ್ತಾ ಇರ್ತೀನಿ. ಆವಾಗ ನಾವೇ ರಿಯಲೈಸ್ ಮಾಡಿಕೊಂಡು ಎತ್ತಿಟ್ಬಿಡ್ತೀನಿ. ಒಂದು ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಬೇಕಾ, ಮೊದಲೇ ಸ್ಟ್ರೈನ್ ಆಗಿದೆ, ನನಗೆ ಬಾಡಿ ಸ್ಟ್ರೈನ್ ಆಗಿದೆ, ಅದನ್ನು ಬೇಡ ನೋಡಿ ಕಣ್ಣನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ತಲೆ ಎಲ್ಲ ಸ್ಟ್ರೈನ್ ಮಾಡಿಕೊಂಡು ಅದು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ನನಗೆ ಎಷ್ಟು ಮೈಗ್ರೇನ್ ಬರ್ತಾಯಿತ್ತು. ಎಷ್ಟು ಫ್ರೀಕ್ವೆಂಟಾಗಿ ಬರೋದೇ ಇಲ್ಲ, ತಿಂಗಳಿಗೊಂದು ಸತಿ ಬಂದರೆ ಜಾಸ್ತಿ, ಹಾಗೆಲ್ಲ ವಾರಕ್ಕೆ 3-4 ಸತಿ ಮೈಗ್ರೇನು. ಒನ್ಸ್ ನಾ ಈ ಫೋನ್ ಅಡಿಕ್ಷನ್ ಕಡಿಮೆ ಮಾಡಿಕೊಂಡೆ ನೋಡಿ, ಎಷ್ಟು ಇಂಪ್ರೂವ್ಮೆಂಟ್ ಆಯಿತು. ನನ್ನರಲ್ಲೇ ಒಂದು ಕಾನ್ಫಿಡೆನ್ಸು, ನನ್ನರಲ್ಲೇ ಒಂದು ಆ್ಯಕ್ಟಿವ್ನೆಸ್ಸು, ಎದ್ದು ಪಟ ಕೆಲಸ ಮಾಡ್ಕೋತಾ ಇದ್ದೆ. ಈ ಫೋನ್ ಅನ್ನೋದು ಬಂತು ನೋಡಿ, ಯಪ್ಪ ಒಂದಾದ್ಮೇಲೆ ಒಂದು ಎಲ್ಲ ಲೇಝಿ, ಆ್ಯಕ್ಟಿವ್ ಇಲ್ಲದೆ, ಏನೋ ಪ್ರೊಡಕ್ಟ್. ಎಷ್ಟು ಸ್ಟೂಡೆಂಟ್ಸ್ ಉದ್ಧಾರ ಆಗ್ತಾರೆ ಗೊತ್ತಾ. ನಾನು ಆಸ್ ಎ ಟೀಚರ್ ಹೇಳ್ತಾ ಇದ್ದೀನಿ ಗೊತ್ತಾ, ಈ ಫೋನ್ ಅನ್ನೋದು ತುಂಬಾ ಡೇಂಜರು. ಆಮೇಲೆ ನಮಗೆ ಫೋನ್ ಎಷ್ಟು ಯೂಸ್ ಆಗುತ್ತೆ ಆ ಥರ ಯೂಸ್ ಮಾಡ್ಕೊಳ್ಳಲ್ಲ. ನಾನು ಅದೇ ಅನ್ಕೋತೀನಿ, ಎಷ್ಟು ಕಂಟೆಂಟ್ ಇದೆ ಗೊತ್ತಾ. ನಾನು ಈಗಲೇ ನಾವಿಷ್ಟು ಓದಿದ್ರು ಕೂಡ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಫೋನಲ್ಲಿ. ಆ ಥರ ಯೂಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅವ್ರು ಉದ್ಧಾರ ಆಗ್ತಾರೆ. ಈ ಮಕ್ಕಳು ಹಂಗಲ್ಲ, ನೆಗೆಟಿವೇ ಯಾವಾಗಲೂ ಕೆಟ್ಟದ್ದೇ ಅಟ್ರಾಕ್ಟ್ ಆಗುತ್ತೆ ಅಂತಾರಲ್ಲ, ಈ ಮೊಬೈಲ್ನ ಇಟ್ಕೊಂಡು ಆ ರೀತಿಯೇ ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ, ಆಯಿತಾ. ನೆಕ್ಸ್ಟ್ ಟಿಪ್ಪು ಬಂದು 5 ಮಿನಿಟ್ಸ್ ರೂಲ್ನ ಫಾಲೋ ಮಾಡಿ. ಏನಂತ ಗೊತ್ತಾಯ್ತಲ್ಲ, ಇನ್ನೇನು ಫೋನ್ ಮುಟ್ಟಬೇಕು ಅಂದಾಗ 5 ನಿಮಿಷ ನೀವು ಪಾಸ್ ತೊಗೊಂಡು, ನಾನು ಮುಟ್ಟಬೇಕಾ, ಏನಾದರೂ ಯೂಸ್ ಇದೆಯಾ, ಇದರಿಂದ ಟೈಮ್ ವೇಸ್ಟ್ ಆಗುತ್ತಾ, ನನಗೆ ಏನಾದರೂ ಯೂಸ್ ಇಲ್ಲ ಅಂದರೆ ನಾನು ಮುಟ್ಟಕ್ಕೆ ಹೋಗಬಾರ್ದು ಅಂತ ನೀವೇ ಹೇಳ್ಕೋಬೇಕು, ಓಕೆನಾ. ನೆಕ್ಸ್ಟ್ ಬಂದು ನೋಟಿಫಿಕೇಷನ್ನ ಎಲ್ಲ ಡಿಸೇಬಲ್ ಮಾಡಿಬಿಡಿ. ಯಾವಾಗ ನಿಮಗೆ ಏನಾದರೂ ನೋಟಿಫಿಕೇಷನ್, ಒಂದು ಇಮೇಲು, ಒಂದು ಮೆಸೇಜು, ಒಂದು ವಾಟ್ಸಪ್ಪು, ಅಲ್ಲಿಂದ ಇಂಪಾರ್ಟೆಂಟ್ ಮೆಸೇಜ್ ಬರುತ್ತೆ ಅಂದರೆ ಮಾತ್ರ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಇದೆಲ್ಲ ಸೆಟ್ಟಿಂಗ್ಸಲ್ಲಿ ಇರುತ್ತೆ. ನೋಟಿಫಿಕೇಷನ್ ಆಫ್ ಮಾಡೋದು, ಆನ್ ಮಾಡೋದು, ಅದೆಲ್ಲನೂ ನಿಮ್ಗೆ ಅದು ಗೊತ್ತಿಲ್ಲ ಅಂದರೂ ಯೂಟ್ಯೂಬಲ್ಲೂ ಅದು ಇದೆ. ಒಂದು ಸತಿ ನೋಡಿಕೊಂಡು ಅದು ಹೆಂಗೆ ಸ್ಟಾಪ್ ಮಾಡೋದು ನೋಟಿಫಿಕೇಷನ್ ಎಲ್ಲ ಅಂತ ನೋಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಕೆಲವು ಆ್ಯಪ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸೆಟ್ಟಿಂಗ್ಸ್ ಎಲ್ಲ ಹೇಳ್ಕೊಡ್ತೀನಿ, ಆ ಥರ ಮಾಡ್ಕೊಳ್ಳಿ, ಆಯಿತಾ. ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನೀವು ನೋಡಲ್ಲ, ಫೇಸ್ಬುಕ್ಕಲ್ಲಿ ಯಾರು ಫೋಟೋ ಹಾಕಿದ್ದಾರೆ, ಫೇಸ್ಬುಕ್ಕಲ್ಲಿ ಎಷ್ಟು ಲೈಕ್ಸ್ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ಯಾರು ವೀಡಿಯೋ ಹಾಕಿದ್ದಾರೆ. ನಾವು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ನ ಇಲ್ಲದೆ ಇರೋಕ್ಕಾಗಲ್ಲ, ಅದು ನಿಜಾನೇ. ನಾನು ಯೂಸ್ ಮಾಡ್ತೀನಿ. ಬಟ್ ನಾವು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀವಿ, ಈಗ ನನ್ನ ವೀಡಿಯೋ ನೋಡಾದಮೇಲೆ ನಿಮ್ಗೇನೋ ಒಂದು ಯೂಸ್ ಆಗಬೇಕು. ಸುಮ್ಮನೆ ಒಂದು 20 ನಿಮಿಷ 25 ನಿಮಿಷ ವೇಸ್ಟ್ ಮಾಡಿದ್ದೀನಿ ಅಂದರೆ ಏನಕ್ಕೆ ನೋಡಬೇಕು, ಕರೆಕ್ಟಾ. ನಾನು ಬೇರೆಯವ್ರ ವೀಡಿಯೋ ನೋಡ್ತೀನಿ, ಬೇರೆಯವ್ರದ್ದೇನೋ ನೋಡ್ತೀನಿ ಅಂದರೆ
ಕೆಲವು ಸತಿ ಒಂದು 20 ನಿಮಿಷ ಎಂಟರ್ಟೈನ್ಮೆಂಟ್ ತೊಗೊಳೋದ್ರಲ್ಲಿ ಏನು ಎಲ್ಲದರಲ್ಲೂ ಯೂಸ್ ನಾನು ಹೇಳ್ತಾ ಇಲ್ಲ, ನಾನೆಲ್ಲ ಪ್ರಾಕ್ಟಿಕಲ್ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಲ್ವಾ. 20 ನಿಮಿಷ 30 ನಿಮಿಷನೇ ಅಂದ್ಕೊಳ್ಳಿ ಫ್ರೆಂಡ್ಸ್, ಎಂಟರ್ಟೈನ್ಮೆಂಟ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಬಟ್ 6 ಅವರ್ಸು 5 ಅವರ್ಸು 7 ಅವರ್ಸು ಎಂಟರ್ಟೈನ್ಮೆಂಟೇ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ಏನು ಉದ್ಧಾರ ಆಗ್ತಿದ್ದೀರಾ? ಯಾರೋ ಉದ್ಧಾರ ಆಗೋಕ್ಕೋಸ್ಕರ ಯಾರೋ ಮಾಡಿರೋ ವೀಡಿಯೋನ ನೀವು ನೋಡಿಕೊಂಡು ಆ 20 ನಿಮಿಷ ನೋಡಿದ್ರು, 25 ನಿಮಿಷ 30 ನಿಮಿಷ ನೋಡಿದ್ರು ನಿಮ್ಗೇನಾದರೂ ನಿಮ್ಮ ಲೈಫಲ್ಲಿ ಚೇಂಜ್ ಆಗ್ತಿದೆಯಾ? ಈಗ ನಾನೇನೋ ನೋಡ್ತೀನಿ, ನಾನು 1 ಅವರ್ 1.5 ಅವರ್ ಕೆಲವು ವೀಡಿಯೋಸ್ನ ನೋಡ್ತೀನಿ. ಅದು ನೋಡೋದ್ರಿಂದ ನನ್ನ ತಲೆ ಎಷ್ಟು ಇಂಪ್ರೂವ್ ಆಗಿರುತ್ತೆ ಗೊತ್ತಾ? ಅಂದರೆ ಎಜುಕೇಷ್ನಲ್ ವೀಡಿಯೋಸು, ಅಪ್ಡೇಟೆಡು, ಏನೋ ಒಂದು ಇಂಪ್ರೂವ್ ಆಗಿರ್ತೀನಿ ನಾನು. ಅದರಿಂದ ನಿಮಗೆ ಲಾಭ ಇದೆಯಾ ಅಂತ ನೋಡ್ಕೋಬೇಕು, ಅಂಥ ಆ್ಯಪ್ಸ್ನ ನೋಡ್ಕೋಬೇಕು. ಇಲ್ಲಾಂದರೆ ನೋಟಿಫಿಕೇಷನ್ನ ಸ್ಟಾಪ್ ಮಾಡಿಬಿಡಿ. ಇನ್ನೊಂದು ಸೆಟ್ಟಿಂಗ್ಸ್ ಬಂದು, ನಿಮ್ಮದ್ರಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮ್ಮ ಮಕ್ಳ ಕೈಯಲ್ಲೋ ನಿಮ್ಮ ಹಸ್ಬೆಂಡ್ಸ್ಗೋ ಯಾರಿಗೋ ಕೇಳ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಇರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಈಗ ಮೊಬೈಲು ಕಲರಾಗಿ ಡಿಸ್ಪ್ಲೇ ಆಗುತ್ತೆ ನಮಗೆ. ಪೇಪರು ಮತ್ತು ಈ ಐಕಾನ್ಸು, ಈ ಆ್ಯಪ್ಸ್ ಎಲ್ಲ ಕಲರ್ಫುಲ್ ಆಗಿದೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ಬಿಟ್ರೆ ಅಂತೂ ನಮಗೆ ಯೂಸ್ ಮಾಡಬೇಕು ಅನ್ನೋ ಮೂಡೇ ಬರಲ್ಲ. ಯಾವಾಗ ಕಲರ್ ಇರುತ್ತೆ ನಮಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಆಗ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಆಗ ಅಷ್ಟೊಂದು ಅಟ್ರಾಕ್ಷನ್ ಆಗೋಲ್ಲ, ಕಡಿಮೆ ಅಡಿಕ್ಷನ್ ಆಗುತ್ತೆ ಫೋನು. ನೆಕ್ಸ್ಟ್ ಪಾಯಿಂಟ್ ಅಂತೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾ? ಇದಂತೂ ಈಗಿನ ನಡುವೆದಲ್ಲೆಲ್ಲ ಸ್ವರ್ಗ ಅಂದರೆ ಏನು ಅಂತ ಕೇಳಿದ್ರೆ ಯಾವ್ದಾನ ಮಕ್ಕಳಿಗೆ, ವೈಫೈ ಇದ್ಬಿಟ್ಟು ಮಲ್ಕೊಳ್ಳೋ ಜಾಗದಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದ್ಬಿಟ್ಟು ಮೊಬೈಲ್ ಇದ್ಬಿಟ್ರೆ ಸಾಕು ಅಂತಾರೆ. ವೈಫೈ, ಚಾರ್ಜಿಂಗ್ ಪಾಯಿಂಟು, ಚಾರ್ಜರು, ಮೊಬೈಲು ಇದಿದ್ಬಿಟ್ರೆ ಸಾಕು ಅಂದರೆ ಎಷ್ಟು ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಟ್ಬಿಟ್ಟು ಮೊಬೈಲ್ ಕೊಟ್ಟು ಚಾರ್ಜಿಂಗ್ ಪಾಯಿಂಟ್ ಮಲ್ಗೋ ಹತ್ರ ಜಾಗದಲ್ಲಿ ಇದ್ಬಿಟ್ರೆ ನೋಡ್ತಾ ಇರೋ ಅದೇ ಸ್ವರ್ಗ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಫಸ್ಟ್ ಆ ಕೆಲಸ ಮಾಡಬೇಕು. ನಾವು ಮಲ್ಕೊಳ್ಳೋ ಜಾಗದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದ್ದರೂ ಕೂಡ ಅಲ್ಲಿ ಹಾಕಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ದೂರ ಚಾರ್ಜಿಂಗ್ ಪಾಯಿಂಟ್ ಇಟ್ಕೋಬೇಕು. ನಾವು ಮಕ್ಕದಲ್ಲೇ ಚಾರ್ಜಿಂಗ್ ಪಾಯಿಂಟ್ನ ಹಾಕ್ಕೊಂಡಿದ್ದೀವಿ ಅಂದರೆ ಹಾಕ್ಕೊಳ್ತಿರ್ತೀವಿ, ನೋಡ್ತಾ ಇರ್ತೀವಿ. ಚಾರ್ಜಿಂಗ್ ಪಾಯಿಂಟ್ನ ಆದಷ್ಟು ದೂರದಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಚಾರ್ಜ್ ಆಗೋ ಟೈಮಲ್ಲೆಲ್ಲ ನಾವು ಮುಟ್ಟಲೂಬಾರ್ದು. ಆ್ಯಕ್ಚುಲಿ ಬ್ಯಾಟ್ರಿನೂ ಹಾಳಾಗುತ್ತೆ. ನಾವು ಕೈಯಲ್ಲಿ ಇಟ್ಕೊಂಡಿದ್ರೆ ಕೈಯಲ್ಲಿ ಚಾರ್ಜಿಂಗ್ ರೇಡಿಯೇಷನ್ಸೂ ಒಳ್ಳೆಯದಲ್ಲ. ಅದು ಕೆಲವೆಲ್ಲ ಬ್ಲಾಸ್ಟ್ ಆಗೋದೆಲ್ಲ ಚಾನ್ಸಸ್ ನೋಡಿದ್ದೀವಲ್ವ. ಕೆಲವೆಲ್ಲ ಮೊಬೈಲ್ಸು ಚಾರ್ಜಿಂಗ್ ಮಾಡೋ ಟೈಮಲ್ಲಿ ನಾವು ಮೊಬೈಲ್ ಯೂಸ್ ಮಾಡಿದ್ದೀವಿ ಅಂದರೆ ಬ್ಯಾಟ್ರಿ ತುಂಬ ಬೇಗ ಹಾಳಾಗೋಗುತ್ತೆ. ಅದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದು ನೋ ಮೊಬೈಲ್ ಏರಿಯಾ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೈನಿಂಗ್ ಟೇಬಲ್, ನೋ ಮೊಬೈಲ್ ಏರಿಯಾ ಅಂದರೆ ಕೆಲವು ಜಾಗದಲ್ಲಿ ನಾವು ಹೋದಾಗ ಅಲ್ಲಿ ಮೊಬೈಲ್ ತೊಗೊಂಡೇ ಹೋಗಬಾರ್ದು ಅಂತ. ಈಗ ನೋ ಮೊಬೈಲ್ ಝೋನ್ ಅಂತ ಹೇಳಿ ನೋ ಸ್ಮೋಕಿಂಗ್ ಝೋನ್, ನೋ ಸ್ಮೋಕಿಂಗ್ ಏರಿಯಾ ಅಂತ ಹಾಕಿರಲ್ವ, ಅದೇ ಜಾಗದಲ್ಲಿ ಈಗ ಡೈನಿಂಗ್ ಟೇಬಲಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿರ್ತೀರ ಅಂದರೆ ಆ ಜಾಗದಲ್ಲಿ ಮೊಬೈಲ್ ಯಾರೂ ತರಲೇ ಕೂಡ್ದು ಅಂತ ಒಂದು ರೂಲ್ಸ್ ಮಾಡ್ಕೊಂಬಿಡ್ಬೇಕು. ನೀವೇ ಎಲ್ಲರೂ ಸೇರಿಕೊಂಡು ಒಂದು ಫ್ಯಾಮಿಲಿ ಟೈಮು, ಬಾಂಡಿಂಗು, ರಿಲೇಷನ್ಶಿಪ್ಪು ಏನಾಯಿತು ಎತ್ತ ಎಲ್ಲ ವಿಚಾರಿಸ್ಕೋಬೋದು, ಇಂಟ್ರಾಕ್ಷನ್ ಚೆನ್ನಾಗಾಗ್ಬೋದು. ಸೊ ಇದನ್ನು ಮಾತ್ರ ಟ್ರೈ ಮಾಡಿ. ಇವೆಲ್ಲ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲಿ ನಮ್ಮ ಮನೇಲಿ ಆಗುವಂಥದ್ದೇ ನಾನು ಹೇಳ್ತಾ ಇರೋದು. ನಮ್ಮ ಮನೇಲಂತೂ ಊಟ ಮಾಡಬೇಕಾದ್ರೆ ನೋ ಮೊಬೈಲ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾದರೂ ಮ್ಯೂಸಿಕಲ್ದು ಪ್ರೋಗ್ರಾಮ್ ಬರ್ತಾಯಿದೆ ಟಿ ವಿ ಹಾಕ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ತುಂಬಾ ರೇರು ಕೂತ್ಕೊಂಡು ಸ್ವಲ್ಪ ಮಾತಾಡಲೂಬಾರ್ದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ನಿಧಾನಕ್ಕೆ ಹಾಗೆ ಮಾತಾಡಿಕೊಂಡು ಚೆನ್ನಾಗಿರುತ್ತೆ. ಊಟದ ಟೈಮಲ್ಲಿ ಮಾತ್ರ, ಊಟ ಆದಮೇಲೆ ಒಂದು 10 ನಿಮಿಷ ಮಾತ್ರ ನಾವು 4 ಜನನೂ ನೀಟಾಗಿ ಕೂತ್ಕೊಂಡು, ಅತ್ತೆ ಇದ್ದರೆ 5 ಜನನೂ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಅದು ಫ್ಯಾಮಿಲಿ ಟೈಮ್ ತಾನೇ. ಬೆಳಗ್ಗಿಂದ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇರ್ತೀವಿ. ಈಗ ಸಂಜೆನೂ ಬರೀ ನಮ್ಮ ಮೊಬೈಲಲ್ಲೇ ನಾವು ಮುಳುಗೋಗ್ಬಿಟ್ಟಿದ್ರೆ ಹೆಂಗೆ ಬಾಂಡಿಂಗ್ ಬರುತ್ತೆ ನಮಗೆ? ನಮ್ಮ ಲೋಕದಲ್ಲಿ ನಾವು ಜೊತೇಲಿದ್ರೂ ಒಳ್ಳೆ ಇಂಡಿಪೆಂಡೆಂಟಾಗಿ ಇದ್ದಂಗೆ ಆಗಿಬಿಡುತ್ತೆ. ಸೊ ಅದೇನು ಬಾಂಡಿಗೆ ಬರಲ್ಲ. ಬಾಂಡಿಂಗ್ ದೂರದ ರಿಲೇಷನ್ ಇರಲಿ, ನಮ್ಮ ಮಕ್ಕಳ ಜೊತೆನೇ ನಮಗೆ ಬಾಂಡಿಂಗ್ ಇರಲ್ಲ. ಅವ್ರಿಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಇರಲ್ಲ, ನಮ್ಗೆ ಅವ್ರ ಮೇಲೆ ಪ್ರೀತಿ ಇರಲ್ಲ. ಏನು ಲೈಫ್ ಆಗ್ತಿದೆ ಅಂತ ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿಬಿಟ್ರೆ ಅಪ್ಪಾ ಅನಿಸ್ಬಿಡುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಈ ಜಾಗದಲ್ಲಿ ಬಂದುಬಿಟ್ರೆ ಅಂತೂ ಪ್ಲೀಸ್ ತರಬೇಡಿ ಕಣ್ರಿ ಅಂತ ಹಸ್ಬೆಂಡ್ಗೂ ಹೇಳಿ. ನೀವು ತೊಗೊಂಡೋಗ್ಬೇಡಿ, ಮಕ್ಕಳು ಬೇಡ ಕಣ್ರು, ಅಟ್ಲೀಸ್ಟ್ ಇದು ನಮ್ಮ ಟೈಮ್ ಕಣ್ರು, ಇಲ್ಲೇ ಕೂತ್ಕೊಂಡು ನಾವು ನೀಟಾಗಿ ಟೈಮ್ ಸ್ಪೆಂಡ್ ಮಾಡೋಣ, ಊಟ ಮಾಡೋಣ, ಖುಷಿಯಾಗಿರೋಣ ಅಂತ ನೋ ಮೊಬೈಲ್ ಏರಿಯಾ ಮಾಡಿಬಿಡ್ಬೇಕು. ಆಮೇಲೆ ಎಂಟರ್ಟೈನ್ಮೆಂಟ್ ಇಲ್ಲದೆ ನಾವು ಇರೋಕ್ಕಾಗಲ್ಲ, ಅದಂತೂ ಕರೆಕ್ಟಾ? ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಫೇಸ್ಬುಕ್ ಅನ್ಇನ್ಸ್ಟಾಲ್ ಮಾಡಿ, ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡಿ, ಯೂಟ್ಯೂಬ್ ಅವೆಲ್ಲ ಆಗದೆ ಇರೋ ಕೆಲಸ. ಅದು ಯಾವ ಲೆವೆಲ್ಗೆ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಯಾವ ಲೆವೆಲ್ಗೆ ಆಗೋಗುತ್ತಂದರೆ ಫ್ರಸ್ಟ್ರೇಷನ್ ಲೆವೆಲ್ ಡಬಲ್ ಆಗೋಗುತ್ತೆ. ಆಗ ಬರ್ತಾ ಈಗ 3 ಅವರ್ 4 ಅವರ್ ನೋಡೋರು 8 ಅವರ್ ಮಾಡಿಬಿಡ್ತಾರೆ, 8 ಅವರ್ ನೋಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೇ ಟೈಮ್ ಅಲೋಕೇಶನ್ ಕೊಡಬೇಕು. ನಾನು ನೋಡ್ತೀನಿ, ಮೊಬೈಲ್ ನೋಡ್ತೀನಿ, ಫೇಸ್ಬುಕ್ ಎಲ್ಲ ನೋಡ್ತೀನಿ, ಜಸ್ಟ್ ಒಂದು 20 ನಿಮಿಷಕ್ಕೆ ನೋಡ್ತೀನಿ, 1 ಅವರ್ಗೆ ನೋಡ್ತೀನಿ. ಯೂಟ್ಯೂಬ್ ನೋಡ್ತೀರಾ, 1 ಅವರ್ಗೆ ನೋಡ್ತೀನಿ. 1 ಅವರ್ ಮೇಲೆ ಅಲಾರಾಮ್ ಇಟ್ಕೋಬೇಕು. ಅಲಾರಾಮ್ ಹೊಡೆಯುತ್ತೆ ತಾನೆ, ರಿಮೈಂಡರ್ಸ್ ಹೊಡೆಯುತ್ತೆ ತಾನೆ. ಅಲಾರಾಮ್ ಇಟ್ಟಿದ ತಕ್ಷಣ ನೀವು ಡಿಸಿಪ್ಲಿನಾಗಿ ಎತ್ತಿಟ್ಬಿಡ್ಬೇಕು. ಆ ಟೈಮಲ್ಲೇ ಏನೇ ವೀಡಿಯೋ ನೋಡ್ತಾ ಇರೋ ಸ್ಟಾಪ್ ಮಾಡಿ ನೆಕ್ಸ್ಟ್ ಎತ್ತಿಟ್ಬಿಡ್ಬೇಕು. ಯಾವುದನ್ನ ಇಂಪಾರ್ಟೆಂಟ್ ಬಂದರೆ ಮಾತ್ರ, ಅದರಿಂದ ಏನೋ ನೀವು ಕಲಿತೀರಾ ಅಂದರೆ ಮಾತ್ರ ಆ 1 ಅವರ್ ಸ್ಪೆಂಡ್ ಮಾಡಬೇಕು.
ಆಯಿತಾ. ಆ 1 ಅವರ್ಗಿಂತ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂದರೆ ತುಂಬ ಜೆನ್ಯೂನ್ ರೀಸನ್ ಇದೆ ಮಾತ್ರ ಯೂಸ್ ಮಾಡಬೇಕು. ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ ಇದ್ದರೆ ತುಂಬ ಕಡಿಮೆ ಟೈಮ್ ಕೊಟ್ಟಷ್ಟು ನಿಮ್ಮ ಕ್ವಾಲಿಟಿ ಲೈಫು ಚೆನ್ನಾಗಾಗತ್ತೆ. ಆಮೇಲೆ ದೂರ ಇಟ್ಕೋಬೇಕು ಮೊಬೈಲು. ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಸೋಂಬೇರಿರೋ ಅಂದರೆ ಏನಾದರೂ ಬೇಕು ಅಂದರೆ ಎದ್ದು ತೊಗೊಳಕ್ಕೆ ಲೇಸಿನೆಸ್ ತೋರಿಸ್ತೀವಿ, ಅಂದರೆ ಸೋಂಬೇರಿತನ ತೋರಿಸ್ತೀವಿ. ಅದೇ ಥರ ಮೊಬೈಲ್ನ ಎದ್ದು ತೊಗೊಳಕ್ಕೂ ಸೋಂಬೇರಿತನ ತೋರಿಸ್ಬೇಕು. ಈ ಥರ ಮಾಡೋದ್ರಿಂದ ಚಿಕ್ಕ ಪುಟ್ಟ ಟಿಪ್ಸು ಫ್ರೆಂಡ್ಸ್, ಇವನ್ನೆಲ್ಲ ಪದೇ ಪದೇ ಯೂಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ನೀವು ಬೇಕಾದರೆ ಒಂದು 2-3 ದಿನ ಇದನ್ನೆಲ್ಲ ಫಾಲೋ ಮಾಡಿ ನೋಡಿ. ನಾನು ಲಾಸ್ಟಲ್ಲಿ ಹೇಳ್ತೀನಿ, ನಿಮಗೊಂದು ಚಾಲೆಂಜ್ ಕೊಡ್ತೀನಿ ನಾನು. ಆ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಅದನ್ನು ನೀವು ವಿನ್ ಆದರೆ ನೀವು ಫೋನ್ ಅಡಿಕ್ಷನ್ ಬಿಟ್ಟಂಗೆ ಅಂತಲೇ ಲೆಕ್ಕ. ನೆಕ್ಸ್ಟ್ ಅದನ್ನು ಆ್ಯಪ್ ಯೂಸ್ ಮಾಡ್ತೀರಾ ಅಂದರೆ ದೊಡ್ಡ ಪಾಸ್ವರ್ಡ್ ಇಟ್ಕೊಳ್ಳಿ. ಪ್ಯಾಟ್ರನ್ ಇಡ್ತೀರಾ ಅಂದರೆ ಒಂಥರ ವಿಚಿತ್ರವಾಗಿ ಪ್ಯಾಟ್ರನ್ ಇಟ್ಕೊಳ್ಳಿ. ಅಂದರೆ ಮರ್ತೋಗೋ ಥರ ಇಟ್ಕೊಬೇಡಿ. ಅದನ್ನು ಡ್ರಾ ಮಾಡೋಷ್ಟರಲ್ಲೇ ನಿಮಗೆ ರಿಯಲೈಸ್ ಆಗಬೇಕು, ಅಯ್ಯೋ ಬೇಡಪ್ಪ ಎತ್ತಿಟ್ಬಿಡೋಣ ಅಂತ ಬೇಜಾರಾಗ್ಬಿಡ್ಬೇಕು. ಈಗ ಫೋನ್ಪೇಗೆಲ್ಲ ನಾವು ಹೆಂಗೆ ಇಟ್ಕೋತೀವಿ ಹೇಳಿ, ಸ್ವಲ್ಪ ಸೇಫ್ಟಿ ದುಡ್ಡೆಲ್ಲ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಪಾಸ್ವರ್ಡ್ ಇಟ್ಟಿರ್ತೀವಿ. ಅಥವಾ ಪ್ಯಾಟ್ರನ್ನೇ ಸ್ವಲ್ಪ ಡಿಫಿಕಲ್ಟ್ ಪ್ಯಾಟ್ರನ್, ಕಾಂಪ್ಲೆಕ್ಸ್ ಪ್ಯಾಟ್ರನ್ನ ಇಟ್ಟಿರ್ತೀವಿ. ಅದೇ ಥರ ಫೋನ್ ಮೇನ್ ಸ್ಕ್ರೀನ್ಗೆ ಸ್ವಲ್ಪ ಕಾಂಪ್ಲೆಕ್ಸ್ ಪ್ಯಾಟ್ರನ್ ಇಟ್ಬಿಟ್ರೆ ಆ ಡ್ರಾ ಮಾಡೋಷ್ಟರಲ್ಲೇ ಅಯ್ಯೋ ಬೇಡ ಎತ್ತಿಟ್ಬಿಡೋಣ ಅನ್ನೋ ಲೆವೆಲ್ಗೆ ಬಂದುಬಿಡ್ಬೇಕು. ಆಯಿತಾ. ಯಾವಾಗಲೇ ಫ್ರೀ ಟೈಮ್ ಇದ್ದರೂ ಕೂಡ ನಾವು ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಬಸ್ಸಲ್ಲಿರಲಿ, ಯಾರಾದರೂ ಲೇಟಾಗಿ ಬರ್ತಿದ್ರೆ ಕಾಯ್ತಾ ಇರೋದಿರಲಿ, ಎಲ್ಲರೂ ಪಾರ್ಟಿಗೆ ಹೋದ್ಲಿ, ಏನೇ ಬೋರ್ ಆಗಿಬಿಟ್ರು ಫಸ್ಟು ಮೊಬೈಲ್ ತೊಗೋತೀವಿ. ಅದನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಬರಬೇಕು ನಾವು. ಏನಾದರೂ ನೇಚರ್ನ ಎಂಜಾಯ್ ಮಾಡಿ. ಬಸ್ ಏನಾದರೂ ಲೇಟಾಗಿ ಬಂತಾ, ನೇಚರ್ನ ಎಂಜಾಯ್ ಮಾಡಿ. ಯಾರಾದರೂ ಮನುಷ್ಯರನ್ನ ಅಬ್ಸರ್ವ್ ಮಾಡೋದ್ರಿಂದ ನಾವು ಎಷ್ಟು ಕಲಿತೀವಿ ಗೊತ್ತಾ. ಯಾರಿಗೋ ಹೆಲ್ಪ್ ಮಾಡಿರ್ತಾರೆ, ಯಾರೋ ವಯಸ್ಸಾದವರು ಇರ್ತಾರೆ, ಅಲ್ಲಿಂದ ನಾವು ಏನೋ ಲೈಫ್ ಲೆಸನ್ಸ್ ಕಲಿತೀವಿ. ಯಾರೋ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದಾರೆ, ಮಕ್ಕಳನ್ನೇನೋ ಕರ್ಕೊಂಡು ಹೋಗ್ತಾ ಇರ್ತಾರೆ. ಲೈಫ್ನ ಸುತ್ತಮುತ್ತಲ ನೋಡೇ ಎಷ್ಟು ಕಲಿಬೋದು ಗೊತ್ತಾ ಲೈಫ್ ಲೆಸನ್ಸ್ಗಳು. ನಾನು ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಸುಮ್ಮನೆ ಹಂಗೆ ಏನಾದ್ರು ಬಸ್ನ ವೆಯ್ಟ್ ಮಾಡ್ತಾಯಿದ್ರೆ ಒಬ್ರು ಯಾರೋ ತೂಕ ಎತ್ಕೊಂಡು ಹೋಗ್ತಿರ್ತಾರೆ. ಈ ವಯಸ್ಸಲ್ಲೂ ಎಷ್ಟು ಕಷ್ಟಪಡ್ತಿದ್ದಾರೆ ಅನಿಸುತ್ತೆ. ಒಬ್ಬ ಅಮ್ಮ ಒಬ್ಬಿಬ್ಬರು 3 ಜನ ಮಕ್ಕಳನ್ನ ನೋಡ್ಕೊಳಕ್ಕೆ ಒದ್ದಾಡ್ತಿರ್ತಾರೆ. ಆಗ ಅನಿಸುತ್ತೆ ನನಗೆ ನನ್ನದೇ ಲೈಫ್ ಕಷ್ಟ ಅಲ್ಲ, ನನಗಿಂತ ಇನ್ನೂ ಕಷ್ಟಪಡೋರು ಇದ್ದಾರೆ ಅಂತ ಧೈರ್ಯ ತೊಗೋತೀನಿ. ಸೊ ಸುತ್ತಮುತ್ತಲು ಒಂದು 10 ನಿಮಿಷ ನೋಡೋದ್ರಿಂದನೂ ನಾವು ಎಷ್ಟೋ ಕಲಿತೀವಿ. ಮರ ಗಿಡಗಳನ್ನ, ಬರ್ಡ್ಸ್ನ ನೋಡೋದ್ರಲ್ಲಿ ನಾವು ಏನು ಗೊತ್ತಾ, ಇದೇ ನಮ್ಮ ಲೈಫು, ರೊಟೀನ್ ಲೈಫು ಅಂತ ತಿಳ್ಕೊಂಡು ಅದರ ಪ್ರಕಾರನೇ ಹೋಗ್ತಾ ಇರ್ತೀವಿ. ಸೊ ಅದನ್ನು ಬಿಟ್ಟು ಹೊರಗಡೆ ಬರಬೇಕು. ಕ್ವಾಲಿಟೇಟಿವ್ ಲೈಫ್ನ ಲೀಡ್ ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡ್ರೆ ತಾನೇ ನಮ್ಮ ಲೈಫೂ ಕ್ವಾಲಿಟಿ ಆಗೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, 1 ದಿನಕ್ಕೆ ಮೊಬೈಲ್ಗೆ ಡೈವರ್ಸ್ ಕೊಟ್ಬಿಡ್ಬೇಕು. ಅಂದರೆ ಏನರ್ಥ ಅಂದರೆ, 1 ದಿನ ನಿಮ್ಮ ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದು ನೀವು ವಾರಕ್ಕೊಂದು ಸತಿ ಮಾಡ್ತಿರೋ, ತಿಂಗಳಿಗೊಂದು ಸತಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಅಥವಾ 3 ತಿಂಗಳಿಗೊಂದು ಸತಿ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಅದು ಫಾರ್ ಎಕ್ಸಾಂಪಲ್ ಈಗ 1 ತಿಂಗಳಿಗೊಂದು ಸತಿ ಮಾಡ್ತಾಯಿದ್ದೀರಾ ಅಂದರೆ ಆಮೇಲೆ 15 ದಿನಕ್ಕೊಂದು ಸತಿ, ವಾರಕ್ಕೊಂದು ಸತಿ ಮಾಡ್ಬೋದು. ಅಂದರೆ ಏನೂ ನೋಡೋಕ್ಕೆ ಹೋಗಬಾರ್ದು. ಅನ್ಲೆಸ್ ತುಂಬ ನೆಸೆಸಿಟಿ ಇದೆ ಅಂದಾಗ ಎಂಟರ್ಟೈನ್ಮೆಂಟ್ಗೂ ನೋಡೋಕ್ಕೆ ಹೋಗಬಾರ್ದು. ಇದೆಲ್ಲ ನಾನು ಹೇಳ್ತಾ ಇರೋದು ಡೈಲಿ ಬೇಸಿಸ್ ಮೇಲೆ. ನೋಡ್ಕೊಳ್ಳಿ, 1 ಅವರ್ ನೋಡಿ, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಇವೆಲ್ಲ ಡೈಲಿ ಬೇಸಿಸ್ಸು. ನೀವು ಯಾವತ್ತು 1 ದಿನ ಕಂಪ್ಲೀಟಾಗಿ 1 ದಿನ ಮೊಬೈಲ್ ಡೈವರ್ಸ್ ಡೇ ಅಂತ ಮಾಡ್ತಿರೋ, ಆವತ್ತು ನೀವು ಏನಾದರೂ ಕಾಲ್ ಮಾಡಬೇಕು ಅಂದರೂ ನಿಮ್ಮ ಪೇರೆಂಟ್ಸ್ದು ಮೊಬೈಲ್ ಯೂಸ್ ಮಾಡಬೇಕು. ಅಥವಾ ಮನೇಲಿ ಬೇರೆ ಯಾರಾದರೂ ಮೊಬೈಲ್ನ ಯೂಸ್ ಮಾಡಿಕೊಂಡು ಕಾಲ್ಸ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ. ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ಕಷ್ಟನೇ, ಬಟ್ ವರ್ಕ್ ಆಗ್ಬೋದು. ನಾನು ಕೆಲವು ಸತಿ ಟ್ರೈ ಮಾಡ್ತೀನಿ. 1 ಡೇ ಮಾಡದೇ ಇದ್ರೂ ಒಂದು ಹೊತ್ತನ ಮಾಡ್ಬೋದಾ, ಇಲ್ಲಪ್ಪ ಈ ಬೆಳಗ್ಗೆ ಪೂರ್ತಿ ನಾನು, ಎಸ್ಪೆಷಲಿ ಸ್ಟೂಡೆಂಟ್ಸು, ಹೌಸ್ ವೈಫ್ಗಳು, ನಾನು ಈ ರೂಮ್ ಫುಲ್ ಕ್ಲೀನ್ ಮಾಡಬೇಕು, ಅಲ್ಲಿವರೆಗೂ ಮೊಬೈಲ್ ಮುಟ್ಟಲ್ಲ ಅಂತ ಒಂದು 5 ಅವರ್ಸ್ ನೋ ಮೊಬೈಲ್ ಟೈಮ್ ಮಾಡ್ಕೋಬೋದಲ್ವಾ. ಸೊ ಈ ರೀತಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಇವೆಲ್ಲನೂ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ವರ್ಕ್ ಆಗುವಂಥದ್ದೇ ನಾನು ಹೇಳ್ತಾ ಇರೋದು. ಓಕೆನಾ. ನೆಕ್ಸ್ಟು ಒಂದು ಸರಿ ಯೋಚನೆ ಮಾಡಬೇಕು. ಹಿಂದಿನ ಕಾಲದಲ್ಲೆಲ್ಲ, ನಮ್ಮ ಅಪ್ಪಂದ್ರ ಕಾಲದಲ್ಲಿ, ನಮ್ಮ ಅಜ್ಜಿಯಂದ್ರ ಕಾಲದಲ್ಲಿ, ಆಮೇಲೆ ನಾವೇ ಚಿಕ್ಕವರಿದ್ದಾಗ ಮೊಬೈಲ್ಗಳೇ ಇರ್ತಿರ್ಲಿಲ್ಲ. ತಲೆ ಎಷ್ಟು ಉಪಯೋಗಿಸ್ತಿದ್ವಿ ಹೇಳಿ, ಎಷ್ಟು ಬಾಂಡಿಂಗ್ ಚೆನ್ನಾಗಿರ್ತಿತ್ತು. ಈಗಂತೂ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ತೆಗಿತೀವಿ. ಒಂದು ಫೋನ್ ನಂಬರ್ ನೆನಪಿರಲ್ಲ. ಎಷ್ಟು ಫೋನ್ ನಂಬರ್ಗಳು ನೆನಪಿಡ್ತಿತ್ತು ನಮಗೆ, ಲ್ಯಾಂಡ್ಲೈನ್ ನಂಬರಿಗೆ ಒಂದು ಸತಿ ಯೋಚನೆ ಮಾಡಿ. ಕರೆಕ್ಟಾ. ಸೊ ಅದಕ್ಕೆ ಹೇಳೋದು, ಮೊಬೈಲು ಏನಕ್ಕೆ ಈ ರೀತಿ ಹಾವಳಿ ಹೋಗಿದೆ ನಮ್ಮ ಲೈಫಲ್ಲಿ ಅಂದರೆ, ತುಂಬಾ ಎಂಟರ್ಟೈನ್ಮೆಂಟು, ತುಂಬ ಅಟ್ರಾಕ್ಟಿವ್ ಮೊಬೈಲು. ತಲೆ ಏನೂ ಉಪಯೋಗಿಸಂಗಿಲ್ಲ, ಆರಾಮಾಗಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಮನಸ್ಸಿಗೆ ಪ್ಲೆಷರ್ ಕೊಡುತ್ತೆ ಅದು. ಕರೆಕ್ಟಾ. ಮನಸ್ಸಿಗೆ ಪ್ಲೆಷರ್ ಕೊಡುವಂಥದ್ದು ಯಾವುದಾದ್ರೂ ನಾವು ಅಟ್ರ್ಯಾಕ್ಟ್ ಆಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಈಗ ಫೋನ್ ಇರ್ಬೋದು. ಏನಕ್ಕೆ ನಾವು ಅಡಿಕ್ಟ್ ಆಗಿರೋದು, ಒಂದು ಸತಿ ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮನುಷ್ಯ ಬಿಡಲ್ಲ. ಯಾಕೆಂದರೆ ಅದರಿಂದ ಅವನಿಗೆ ನೆಮ್ಮದಿ ಸಿಗ್ತಾ ಇರುತ್ತೆ, ಖುಷಿ ಸಿಗ್ತಾ ಇರುತ್ತೆ, ಪ್ಲೆಷರ್ ಸಿಗ್ತಾ ಇರುತ್ತೆ. ಅದೇ ನಾವು ಪ್ಲೆಷರ್ನ ಬೇರೆ ಕಡೆಯಿಂದ ಹುಡ್ಕೊಂಡ್ರೆ, ಅದರ ಅರ್ಥ ನಮಗೆ ಬೇರೆ ಏನೋ ಕೆಲಸ ಮಾಡೋದ್ರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ರೆ,
ಕರೆಕ್ಟಾ? ಸೊ ಫೋನಿಂದನೇ ನಮಗೆ ಪ್ಲೆಷರ್ ಸಿಗುತ್ತೆ ಅಂತ ನಾವು ಏನಕ್ಕೆ ಅನ್ಕೋಬೇಕು? ಇಲ್ಲಪ್ಪ ನನಗೆ ಕ್ಲೀನ್ ಮಾಡೋದ್ರಿಂದ ಪ್ಲೆಷರ್ ಸಿಗುತ್ತೆ, ನನಗೆ ಅಡುಗೆ ಮಾಡೋದ್ರಿಂದ ಪ್ಲೆಷರ್ ಸಿಗುತ್ತೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಪ್ಲೆಷರ್ ಸಿಗುತ್ತೆ, ನನ್ನ ಗಂಡನ ಜೊತೆ ನಂಗೆ ಮಾತಾಡೋದ್ರಿಂದ ಪ್ಲೆಷರ್ ಸಿಗುತ್ತೆ, ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ. ಈ ರೀತಿ ಯಾಕೆ ಅನ್ಕೋಬಾರ್ದು? ನಾವು ಅಂದ್ಕೊಳ್ಳೋದ್ರಲ್ಲೇ ಥರ ಎಲ್ಲ ನಮ್ಮ ಥಾಟ್ಸಲ್ಲೇ ಇರೋದು. ನಾವು ಹೆಂಗೆ ಥಿಂಕ್ ಮಾಡ್ತೀವೋ ಆ ರೀತಿ ನಮ್ಮ ಲೈಫ್ ನಡೀತಾ ಇರುತ್ತೆ. ಇಲ್ಲಪ್ಪ ನನಗೆ ಇದು ಕಷ್ಟ, ನಾನು ಬಿಡೋಕ್ಕಾಗಲ್ಲ, ನನ್ನ ಎಲ್ಲ ಬೇಜಾರ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಬಿಡೋಕ್ಕೆ ಆಗಲ್ಲ, ಇನ್ನೇನು ಸಾಧಿಸೋಕ್ಕೂ ಆಗಲ್ಲ. ನೀವು ಎಷ್ಟು ನಿಮ್ಮ ಲೈಫಲ್ಲಿ ಡಿಲೇ ಮಾಡ್ಕೋತಾ ಇದ್ದೀರಾ ಯೋಚನೆ ಮಾಡಿ. ಒಂದೇನೋ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇಲ್ಲ ಯಾವುದೋ ಒಂದು ಮೊಬೈಲಲ್ಲಿ ಏನೋ ಒಂದು ನೋಡ್ಕೊಂಡು ಕೂತಿರ್ತೀವಿ, ಎಷ್ಟು ಡಿಲೇ ಆಗುತ್ತೆ. ಒಂದು ಆ್ಯಪಲ್ಲೂ ಕೂಡ ಟೇಕ್ ಎ ಬ್ರೇಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದರೆ ಒಂದು 30 ನಿಮಿಷಕ್ಕೋ 20 ನಿಮಿಷಕ್ಕೋ ಆ್ಯಪಲ್ಲಿ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಒಂದು 30 ನಿಮಿಷ ಆಗಿದ ತಕ್ಷಣ ಆ್ಯಪು ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಸೊ ಆ ಥರದ್ದೆಲ್ಲ ಆ್ಯಪಲ್ಲೇ ಇರುತ್ತೆ, ಆ್ಯಪಲ್ಲೇ ಸೆಟ್ಟಿಂಗ್ಸ್ ಇರುತ್ತೆ. ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ನಂದರಲ್ಲೂ ನಾನು ಮಾಡ್ಕೋತೀನಿ. ಯಾಕೆಂದರೆ ಒಂದು 30 ನಿಮಿಷಕ್ಕೂ ನಾನು ಆ್ಯಪು ಆಫ್ ಆಗಿಬಿಡುತ್ತೆ. ಆಮೇಲೆ ನಿಜವಾಗ್ಲೂ ಯೂಸ್ ಇದೆ ಅಂದಾಗ ಮತ್ತೆ ಆನ್ ಮಾಡ್ಕೋತೀನಿ ನಾನು, ಇಲ್ಲ ಅಂದರೆ ಹಾಗೆ ಎತ್ತಿಟ್ಬಿಟ್ಟಿರ್ತೀನಿ. ನಮಗೆ ಅನಿಸುತ್ತೆ ಒಂದು ಅಲಾರಾಮ್ ಇಟ್ಕೊಳ್ರಪ್ಪ, ಇನ್ನೇನು ಬೇಡ, ಒಂದು 20 ನಿಮಿಷಕ್ಕೆ ನನ್ನ 20 ನಿಮಿಷಕ್ಕೆ ಬೆಳಗ್ಗಿಂದ ಸಾಕಾಗಿರ್ತೀರ, ಇಲ್ಲ ಅಂತಲ್ಲ. ಒಂದು 20 ನಿಮಿಷಕ್ಕೆ ಒಂದು ಅಲಾರಾಮ್ ಇಟ್ಕೊಂಡು ನೀಟಾಗಿ ನೋಡಿ, ಫುಲ್ ಎಂಜಾಯ್ ಮಾಡಿ, ಮುಳುಗೋಗಿ ಅದರಲ್ಲೇ. ಆಮೇಲೆ 20 ನಿಮಿಷ ಆದಮೇಲೆ ಅದೇ ಭಯ ಭಕ್ತಿಯಿಂದ ಎತ್ತು ಸೈಡಲ್ಲಿ ಇಟ್ಕೋಬೇಕು. ಇಲ್ಲ ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ, ನೀವೊಂದು ಮೊಬೈಲ್ ಅಡಿಕ್ಷನ್ನೇ ನಿಮ್ಮ ಕೈಯಲ್ಲಿ ವಿಲ್ ಪವರ್ ಇಲ್ಲ ಬಿಡೋಕ್ಕೆ ಅಂದರೆ ಇನ್ನೇನು ವಿಲ್ ಪವರ್, ಇನ್ನೇನು ಸಾಧಿಸ್ತೀರ ಲೈಫಲ್ಲಿ ಅಲ್ವಾ? ಎಷ್ಟೊಂದಕ್ಕೆ ನಾವು ಮೋಟಿವೇಶನ್ ಆಗಿರಬೇಕು, ನಮ್ಮ ಲೈಫೇ ನಮ್ಮ ಮಕ್ಕಳಿಗೆ ಮೋಟಿವೇಟ್ ಆಗಿರಬೇಕು. ನಾವೇ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ಮಕ್ಕಳಿಗೆ ಓದ್ರೋ ಮಾಡ್ರೋ ಅಂದರೆ ಅವ್ರು ಏನು ಮಾಡ್ತಾರೆ? ನಾವು ಮೊಬೈಲ್ನ ಅಡಿಕ್ಷನ್ ಬಿಟ್ಬಿಟ್ಟು ಅವ್ರು ಮಾಡ್ತಿದ್ದಾರಾ, ಏನು ತೊಂದರೆ ಇದೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋಂಥದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಅಥವಾ ನಾವೇನೋ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಂಥದ್ದು, ಇದ್ರ ಬಗ್ಗೆ ನಾವು ವರ್ಕ್ ಮಾಡ್ತಾ ಹೋದರೆ ಲೈಫ್ ಒಂದೊಂದು ಒಳ್ಳೆ ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ. ಅವ್ರಿಗೂ ಒಂದು ಮೊಬೈಲ್ ಕೊಡಿಸ್ಬಿಟ್ಟು ಅವರೊಂದು ರೂಮಲ್ಲಿ ಬಿದ್ದಿರ್ತಾರೆ, ನಾವೊಂದು ರೂಮು, ನಮ್ಮ ಪಾರ್ಟ್ನರ್ಸ್ ಒಂದು ರೂಮು, ಏನು ಚೆನ್ನಾಗಿರುತ್ತೆ ಲೈಫು, ಏನಾದರೂ ಒಂದು ಸಾರ ಇರುತ್ತೆ ಆ ಲೈಫಲ್ಲಿ. ಸೊ ಹೋಪ್ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಟಿಪ್ಸ್ ಜೊತೆ ಏನದರದ್ದು ಇಂಪಾರ್ಟೆನ್ಸ್, ಮೊಬೈಲ್ ಅಡಿಕ್ಷನ್ನ ಯಾಕೆ ಬಿಡಬೇಕು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಮುಂದೆ ನಾನು ಕೆಲವು ಸೆಟ್ಟಿಂಗ್ಸ್ ತೋರಿಸ್ತೀನಿ, ಅದನ್ನು ನಿಮ್ಮ ಮೊಬೈಲಲ್ಲಿ ನೀವು ನೋಡ್ಕೊಳ್ಳಿ. ಅದನ್ನು ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಸ್ವಲ್ಪನ ನಿಮ್ಮ ಮೊಬೈಲ್ ಅಡಿಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಇದೆಲ್ಲನೂ ವರ್ಕ್ ಆಗಬೇಕು ಅಂದರೆ, ಯಾವುದಾದ್ರೂ ನಿಮ್ಮ ಲೈಫಲ್ಲಿ ವರ್ಕ್ ಆಗಬೇಕು ಅಂದರೆ ಫಸ್ಟು ನಿಮ್ಮ ವಿಲ್ ಪವರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಅಂದ್ಕೊಳ್ದೆ, ನಾನು ಬಿಡಬೇಕು ಅಂತ ಅಂದ್ಕೊಳ್ದೆ ಯಾರು ಅದನ್ನು ಬಿಡ್ಸೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅನಿಸ್ಬೇಕು ನನ್ನ ಲೈಫು ಈ ರೀತಿ ವೇಸ್ಟಾಗಿ ಹೋಗ್ತಾಯಿದೆ, ಜಿಡ್ಡು ಹಿಡ್ಕೊಂಡು ಹೋಗ್ತಾಯಿದೆ, ಒಂದೇ ಜಾಗದಲ್ಲಿ ಇಟ್ಕೊಂಡು ಎಷ್ಟು ಶಾರ್ಟ್ಸು, ಯಪ್ಪ ಶಾರ್ಟ್ಸ್ ಮೇಲೆ ಶಾರ್ಟ್ಸು. ನಾನೇ ಆ ಥರ ಇದ್ದೆ ಫ್ರೆಂಡ್ಸ್, ನಾನು ಹೇಳ್ತೀನಲ್ಲ, ನಾನೇ ಆ ಥರ ಇದ್ದೆ. 5-6 ಅವರ್ಸು ಒಂದು 2 ಮೂವಿ ನೋಡ್ತಾ ಇದ್ದೆ. 6 ಅವರ್ಸು ಹೆಂಗೆ ಹೋಗ್ತಾಯಿತ್ತು ಟೈಮ್, ಏನು ಸಿಗುತ್ತೆ ನೋಡಿ. ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಒಂದು ಮೂವಿ ನೋಡಿ, ಆಗ ಸಿಗೋ ಮಜಾ ದಿನ 2 ಮೂವಿ ನೋಡ್ತಾ ಇದ್ದೆ ನಾನು. ಈಗಲೂ ನೋಡ್ತೀನಿ ನೋಡಿ. ಇವತ್ತು ಸ್ಯಾಟರ್ಡೇನಾ, ಇವತ್ತು ನೋಡ್ತೀನಿ ನಾನು. ಎಷ್ಟು ನೋಡ್ತೀನಿ, ಒಂದು ಅರ್ಧ ಗಂಟೆ ನೋಡ್ತೀನಿ. ಒಂದು ಫಿಲಮ್ನ ವಾರ ಇಡೀ ನೋಡ್ತೀನಿ ನಾನು, ಆಯಿತಾ? ನಾವು ಡಿವೈಡ್ ಮಾಡ್ಕೋಬೇಕು. ನನ್ನ ಶೆಡ್ಯೂಲ್ಸ್ಗೆ ನನಗೆ ಮೊಬೈಲ್ ಫಿಲಮ್ ನೋಡೋಕ್ಕೆ ಅಂತ ಟೈಮ್ ಕೊಡೋಕ್ಕೆ ನನಗೆ ಸಾಧ್ಯ ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆಯಲ್ಲೇ ಸಿಗೋ ಖುಷಿ ಸಾಕು ನನಗೆ. ಇಲ್ಲ ನಿಮಗೆ ಅಷ್ಟು ಸಾಲಲ್ಲ ಅಂದರೆ 3 ಅವರ್ ನೋಡಿದ್ರೂ ನಿಮಗೇನು ಖುಷಿ ಸಿಗಲ್ಲ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು ಮನಸ್ಸಿಗೆ. ಸೊ ಆದ್ದರಿಂದ ಏನೇ ಆಗಲಿ ಮೊಬೈಲ್ ಅಡಿಕ್ಷನ್ ಮಾತ್ರ ಬಿಟ್ಬಿಡಿ. ತುಂಬಾ ಕೆಟ್ಟದ್ದು ಅಂತಲೇ ಹೇಳ್ಬೋದು. ಅದು ಗೊತ್ತಿದ್ದು ಮಾಡ್ತಿದ್ದಾರೆ. ಇದು ಎಲ್ಲ ಕಡೆ ಅದು ಅವೇರ್ನೆಸ್ ಬರ್ತಾ ಇದೆ. ಒಂದು ಆಕ್ಸಿಡೆಂಟ್ಸ್ ಆಗ್ಬೋದು, ಅದು ಮೊಬೈಲಲ್ಲಿ ಮಾತಾಡ್ಕೊತ ಹೋಗಿ ಕಾರ್ ಆಕ್ಸಿಡೆಂಟ್ಸ್ ಆಗುವಂಥದ್ದು ಎಷ್ಟೊಂದು ನಾನೇ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಎಷ್ಟು ಸಂಕಟ ಆಗುತ್ತೆ ನೋಡಿ ಒಂದು ಮೊಬೈಲ್ ಕಾಲಿಂದ. ಅದಕ್ಕೆ ನಮ್ಗೆ ಗೊತ್ತಿರಬೇಕು ಯಾವುದನ್ನು ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಲಿಮಿಟಲ್ಲಿ ಯೂಸ್ ಮಾಡಬೇಕು ಅಂತ ಇವತ್ತೇ ಡಿಸೈಡ್ ಮಾಡಿ ಫ್ರೆಂಡ್ಸ್. ಆಮೇಲೆ ಏನು ಚಾಲೆಂಜು ಅಂದರೆ, ಮುಂದೆ ನಾನೊಂದು ಆ್ಯಪ್ ತೋರಿಸ್ತೀನಿ. ಆ ಆ್ಯಪ್ ಅಂದರೆ ಒಂದು ಸೆಟ್ಟಿಂಗ್ಸು. ಆ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕ್ರೀನ್ ಮೇಲೇ ನೀವು ಎಷ್ಟೊತ್ತು ಮೊಬೈಲ್ನ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಆ ಸ್ಕ್ರೀನ್ ಟೈಮ್ ನೀವು ಬರ್ತಾ ಕಡಿಮೆ ಮಾಡ್ಕೋಬೇಕು. ನಾನು ಫಾರ್ ಎಕ್ಸಾಂಪಲ್ ಇವತ್ತು 2 hours 17 minutes ಅನಿಸುತ್ತೆ, ಮುಂದೆ ತೋರಿಸ್ತೀನಿ. 2 hours 17 minutes ಇತ್ತು. ಅದನ್ನು ಬರ್ತಾ ನಂದು ಆಯಿತಾ, ನಿಮ್ಮದು 6 hours ತೋರಿಸ್ತಾ ಇದೆ ಅಂದರೆ 6 hourಸಿಂದ 5 hours 20 minutes, 5 hours, 4 hours 30, ಈ ರೀತಿ ಬರ್ತಾ ನೀವೇ ಕಡಿಮೆ ಮಾಡ್ಕೋಬೇಕು. ಅದೇ ಒಂದು ಚಾಲೆಂಜು. ಇದರಲ್ಲಿ ನೀವು ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಫೋನ್ ಅಡಿಕ್ಷನಿಂದ ನೀವು ಸೇಫ್ ಆದಂಗೆ, ಆಯಿತಾ? ನೀವೇ ಇನ್ಮೇಲೆ ಅದು ನೀವು ಏನೇ ಒಂದು ನೋಡಿದ್ರು ಅದರಿಂದ ನನಗೇನಾದರೂ ಯೂಸ್ ಇದೆಯಾ, ಎಂಟರ್ಟೈನ್ಮೆಂಟನ್ಗೆ ಅಂತ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಕೊಡ್ಬೋದು ಈಗಲೇ ಬರೆದು ಫಿಕ್ಸ್ ಮಾಡ್ಕೊಬಿಡಿ. ನಾನು ಸ್ವಲ್ಪ ಪುರ್ಸೊತ್ತಾಗಿರ್ತೀನಿ, ನನಗೇನು ಇಂಪಾರ್ಟೆಂಟ್ ಏನೂ ಇಲ್ಲ ಅಂದರೆ 1 hour ಎಂಟರ್ಟೈನ್ಮೆಂಟ್ಗೆ ಅಂತ ಇಟ್ಕೊಳ್ಳಿ. ಇಲ್ಲ 1.5 ಗಂಟೆ ಟೈಮ್ ಇಟ್ಕೋತೀರಾ, ನಿಮ್ಮ ಇಷ್ಟ.
ಇಲ್ಲ ಅಂದರೆ ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನೇ ನೋಡಿದ್ರೂ ಕೂಡ ನಿಮಗೆ ಯೂಸ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋ ಇಷ್ಟೊತ್ತು ನೋಡಿದ್ದೀರಾ ಅಂದರೆ ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆಯಿತಾ, ಆಗ ನಿಮ್ಮದು ಅದು ಕ್ವಾಲಿಟೇಟಿವ್ ಟೈಮು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಕೆಲವು ಸೆಟ್ಟಿಂಗ್ಸ್ ತೋರಿಸ್ತೀನಿ. ಸ್ಕ್ರೀನ್ ಮೇಲೇ ಸ್ವಲ್ಪ ಒಂದು 2 ಸೆಕೆಂಡ್ಸ್ ಫಿಂಗರ್ ಇಟ್ಕೊಂಡಿರಿ ಆಯಿತಾ. ಕೆಳಗಡೆ ಈ ರೀತಿ ವಿಡ್ಜಸ್ ಅಂತ ಓಪನ್ ಆಗುತ್ತೆ. ವಿಡ್ಜಸ್ಸಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮೊಬೈಲ್ ಪ್ರಕಾರ ನೀವು ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋರ್ಗೆ ಯಾರು ಕೇಳ್ಕೊಳ್ಳಿ. ವಿಡ್ಜಸ್ ಅಥವಾ ಎಲ್ಲೇ ಹೋದರೂ ಏನೇ ಆದರೂ ನಾನು ಎಷ್ಟು ಯೂಸ್ ಮಾಡ್ತಾಯಿದ್ದೀನಿ ಮೊಬೈಲು ಅಂತ ಹೆಂಗೆ ಗೊತ್ತಾಗೋದು, ಸೆಟ್ಟಿಂಗ್ಸ್ ಮಾಡಿಕೊಡಿ ಅಂತ ಯಾರು ಗೊತ್ತಿರೋರಿಗೆ ಕೇಳಿ. ವಿಡ್ಜಸ್ಸಲ್ಲಿ ಸ್ಕ್ರೀನ್ ಟೈಮ್ ಅಂತ ಇರುತ್ತೆ. ನಾನು ಅದನ್ನೇ ಕೆಳಗಡೆ ನೋಡ್ತಾ ಇದ್ದೀನಿ, ಏಕೆಂದರೆ ನನ್ನದು ಅನ್ಇನ್ಸ್ಟಾಲ್ ನಮ್ಮ ಮೊಬೈಲಲ್ಲಿ ಇತ್ತು. ಅದು ಅನ್ಇನ್ಸ್ಟಾಲ್ ಮಾಡಿ ನಿಮಗೆ ತೋರ್ಸೋಕ್ಕೆ ಅಂತಲೇ ನೋಡಿ, ಇಲ್ಲಿ 2 ಸಮಥಿಂಗ್ ತೋರಿಸ್ತಾ ಇದೆಯಲ್ಲ, ಅದನ್ನು ತೊಗೊಂಡು ಮೇಲೆ ಹಾಕ್ಕೋತೀನಿ. ಈಗ ನೋಡಿ, ಇದೊಂದು ವಿಡ್ಜಸ್ನ ನಾನು ಹಾಕ್ಕೊತೀನಿ. ಈಗ ನೋಡ್ತಾ ಇದ್ದೀರಾ, ಇದು ಲೋಡ್ ಆಗ್ತಾಯಿದೆ. ನಾನು ಎಷ್ಟು ನೋಡಿ, ನಾನು ಇವತ್ತು 2 hours 17 minutes ನೋಡಿದ್ದೀನಿ ಆಯಿತಾ. 2 hours 7. ಇದೆಲ್ಲ ಹೆಂಗೆ ಅಂದರೆ ನೋಡಿ, ಯೂಟ್ಯೂಬ್ ನೋಡಿರೋದು, ವಾಟ್ಸಪ್ ಯೂಸ್ ಮಾಡಿರೋದು, ಯಾವಾಗ ಫೋನು ಆನಲ್ಲಿದೆ ಅದೆಲ್ಲ ಸೇರಿಸಿ 2 hours 17 minutes. ಇದೊಂದು ಮಾಡ್ಕೊಳ್ಳಿ, ಇದೊಂದು ಚೇಂಜ್ ಮಾಡ್ಕೊಳ್ಳಿ. ಒಂದೊಂದು ಆ್ಯಪ್ಗೂ ನೀವು ಎಷ್ಟು ಯೂಸ್ ಮಾಡ್ಕೋಬೇಕು ಅಂತ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸೆಟ್ಟಿಂಗ್ಸಲ್ಲಿರುತ್ತೆ ಆ್ಯಪ್ ಟೈಮರ್ ಅಂತ ಇರುತ್ತೆ, ಓಕೆನಾ. ಆಮೇಲೆ ಬ್ಯಾಟ್ರಿಗೆ ಹೋಗ್ಬಿಟ್ಟು ಯಾವ ಆ್ಯಪು ಎಷ್ಟು ಯೂಸ್ ಮಾಡ್ತಾಯಿದೆ ನಿಮ್ಮ ಬ್ಯಾಟ್ರಿನ ಅಂತ ನೋಡ್ಕೋಬೋದು. ಬ್ಯಾಟ್ರಿಗೆ ಹೋಗಿ ಸೆಟ್ಟಿಂಗ್ಸ್, ಬ್ಯಾಟ್ರಿ, ಅಲ್ಲಿಗೆ ಹೋಗ್ಬಿಟ್ಟು ಯಾವ ಆ್ಯಪು ಜಾಸ್ತಿ ಯೂಸ್ ಮಾಡ್ತಾಯಿದೆ. ನನ್ನ ಆ್ಯಪ್ ನೋಡಿ ತೋರಿಸುತ್ತದು. ನನ್ನ ಬ್ಯಾಟ್ರಿ ಬಂದು ಕ್ಯಾಮ್ರಾನ ಜಾಸ್ತಿ ಯೂಸ್ ಮಾಡ್ಕೋತಾ ಇದೆ, ಯಾಕೆಂದರೆ ನಾನು ವ್ಲಾಗಿಂಗ್ ಮಾಡೋದ್ರಿಂದ ಕ್ಯಾಮ್ರಾ ಆನ್ ಮಾಡಿಟ್ಟಿರ್ತೀನಿ ಅಲ್ವಾ, ಅದನ್ನು ಜಾಸ್ತಿ ಯೂಸ್ ಮಾಡ್ತಾಯಿದೆ. ಯೂಟ್ಯೂಬ್ ನೋಡಿ ಓನ್ಲಿ 11% ಆಯಿತಾ. 11%, 3% ಈ ರೀತಿ ಯೂಸ್ ಮಾಡ್ಕೊಳ್ತಾ ಇರೋದು. ಫೋನು ಅವೆಲ್ಲ ಒಂದು 0.1% ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದೆ. ಇದೊಂದು ಸೆಟ್ಟಿಂಗ್ಸು. ಆಮೇಲೆ ಮೇನ್ಲಿ ಆ ಸ್ಕ್ರೀನ್ ಟೈಮ್ದು ನೋಡ್ಕೊಳ್ಳಿ. ನೀವು ತುಂಬ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಗ್ರ್ಯಾಜುಲಿ ಕಡಿಮೆ ಆಗಬೇಕು, ಓಕೆನಾ. ಆಮೇಲೆ ಯಾವ್ಯಾವ ಆ್ಯಪು ಎಷ್ಟೆಷ್ಟು ಯೂಸ್ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಬ್ಯಾಟ್ರಿ ಎಷ್ಟು ಆಗ್ತಾಯಿದೆ ಅಂತ. ಆಮೇಲೆ ನೆಕ್ಸ್ಟ್ ಬಂದು ಡಿಮ್ ಲೈಟ್ ಮಾಡ್ಕೊಳ್ಳೋಂಥದ್ದು, ಐ ಕಂಫರ್ಟ್ ಆ್ಯಪ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಂಥದ್ದು, ಇದೆಲ್ಲ ನಿಮ್ಗೆ ಗೊತ್ತಿರೋರಿಗೆ ಕೇಳ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನೀವು ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಕಡಿಮೆ ಮಾಡ್ತಾ ಬರಬೇಕು. ಅದನ್ನು ಹೇಳಿ ಯಾರಿಗಾರು ಗೊತ್ತಿರೋರಿಗೆ, ಇದನ್ನು ಸ್ಕ್ರೀನ್ ಟೈಮ್ ನಾನು ಎಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೆಂಗೆ ಗೊತ್ತಾಗೋದು ಅಂತ ಎಲ್ಲ ಕೇಳಿ ಆಯಿತಾ. ನೆಕ್ಸ್ಟ್ ಬಂದು ಸೂಪರ್ ಪವರ್ ಸೇವಿಂಗ್ ಮೋಡ್ ಅಂತ ಇರುತ್ತೆ. ಅದರಲ್ಲಿ ಏನು ಅಂದರೆ ಬರೀ ನಿಮಗೆ ಫೋನು, ಮೆಸೇಜಸ್ಸು, ಕೆಲವು ಆ್ಯಪ್ಸ್ 2-3 ಆ್ಯಪ್ ಮಾತ್ರ ಆನಲ್ಲಿರುತ್ತೆ, ಬೇರೆದೆಲ್ಲ ಆಫ್ ಆಗಿಬಿಡುತ್ತೆ. ಆಗ ಕಂಪ್ಲೀಟ್ ನಿಮ್ಮ ಮೊಬೈಲ್ಗೆ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಈ ರೀತಿ ಕೆಲವು ಸೆಟ್ಟಿಂಗ್ಸ್ನ ನೋಡ್ಕೊಳ್ಳಿ. ಇನ್ನೂ ನಿಮಗೆ ಸೆಟ್ಟಿಂಗ್ಸ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಗಳಿದೆ. ಈ ರೀತಿ ನೋಡಿ, ನಿಮಗೆ ಯೂಸ್ ಆಯಿತು ಈ ವಿಡಿಯೋದಿಂದ, ಅಟ್ಲೀಸ್ಟ್ ನಿಮಗೇನೋ ರಿಯಲೈಸ್ ಆಯಿತು. ಅದೇ ಥರ ಇನ್ನೊಂದು ವೀಡಿಯೋ ನೋಡಿ, ವಿಡಿಯೋನ ನೋಡಿ ಅದನ್ನು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಲೇ ನೀವು ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ, ಓಕೆನಾ. ಇವತ್ತೇ ಡಿಸೈಡ್ ಮಾಡಿ, ಈ ಕ್ಷಣದಿಂದನೇ ಡಿಸೈಡ್ ಮಾಡಿ, ಫೋನ್ನ ನೋಡ್ತೀನಿ, ಆ್ಯಪ್ಸ್ನ ನೋಡ್ತೀನಿ, ಎಲ್ಲ ಸೋಷಲ್ ಮೀಡಿಯಾ ಎಲ್ಲ ನೋಡ್ತೀನಿ. ಆದರೆ ಅನ್ಇನ್ಸ್ಟಾಲ್ ಮಾಡಿ. ನಿಮ್ಗೆ ಯೂಸ್ ಇಲ್ಲ ಅಂದರೆ ಕೆಲವು ಆ್ಯಪ್ಸ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಯೂಸ್ ಇದೆ ಅಂದರೆ ಅದನ್ನು ಯೂಸ್ ಮಾಡಿ, ಬಟ್ ಲಿಮಿಟಲ್ಲಿ ಎಲ್ಲ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಇಂಪ್ರೂವ್ ಆಗೇ ಆಗುತ್ತೆ. ಸೊ ಈ ಕ್ಷಣ ಡಿಸೈಡ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಇದು ಡೆಫಿನೆಟ್ಲಿ ನನ್ನ ಪ್ರಕಾರ ಯೂಸ್ಫುಲ್ ವಿಡಿಯೋ ಅಂತಲೇ ಅಂದ್ಕೊಳ್ತೀನಿ. ಅಂದರೆ ಪ್ರತಿಯೊಂದು ನೀಟಾಗಿ ಪ್ರಾಕ್ಟಿಕಲ್ ಟಿಪ್ಸ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ನನಗೆ ವರ್ಕ್ ಆಗುವಂಥ ಪ್ರಾಕ್ಟಿಕಲ್ ಟಿಪ್ಸ್ನೇ ಕೊಟ್ಟಿದ್ದೀನಿ. ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.